ನಮಸ್ಕಾರ ಸ್ನೇಹಿತರೆ, ಶುಭೋದಯ. ಇವತ್ತು 17/7/25 ಗುರುವಾರ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಟಿಫನ್ಗೆಲ್ಲ ರೆಡಿ ಮಾಡಿಕೊಂಡು ಸಿಂಪಲಾಗಿ ರೆಡಿ ಆಗ್ತಾಯಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನನ್ನ ಬರ್ಡೇ. ಸೊ ಲಾಸ್ಟ್ ಇಯರ್ 2 ಇಯರ್ಸಿಂದ ಕೇಕ್ ಕಟ್ ಮಾಡಿರಲಿಲ್ಲ. ಸೊ ಇವತ್ತು ಸರ್ಪ್ರೈಸಾಗಿ ನಮ್ಮ ಮನೆಯವ್ರು ಕೇಕ್ ತಂದು ಕಟ್ ಮಾಡಿಸಿದ್ರು. ಅದಾದಮೇಲೆ ಟಿಫನ್ ಮಾಡಿಕೊಂಡು ನಾವು ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ಆನೆಕಲ್ಲಿಂದ ಒಂದು 12 ಗಂಟೆಗೆ ಬಿಟ್ವಿ. ಸೊ ಮನೇಲೇ ಕೂತು ಬೇಜಾರಲ್ವ ಅಂತ ಹೊರಟ್ವಿ. ನಾವು ಹೋಗಿದ್ದೆಲ್ಲಿಗೆ ಅಂತೇಳಿದ್ರೆ ರಾಮನಗರದ ಹತ್ರ ಇರೋ ಜಾನಪದ ಲೋಕಕ್ಕೆ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು. 1-2 ಅವರ್ಸ್ ನೋಡ್ಬೋದು ಅನಿಸುತ್ತೆ. ಎಂಟ್ರಿ ಫೀಸ್ 100 ರುಪೀಸ್ ಇದೆ. ಮಕ್ಳಿಗಾದರೆ 50 ರುಪೀಸ್. ಇದು ಬಂದು ಎವ್ರಿ ಟ್ಯೂಸ್ಡೇ ಅಂದರೆ ಮಂಗಳವಾರ ರಜಾ ಇರುತ್ತೆ. ಹೋಗೋರಾದರೆ ನೋಡ್ಕೊಂಡು ಹೋಗಿ. ನಮಗೆ ನಮ್ಮ ಬೆಂಗಳೂರಲ್ಲಿ ಬರೀ ಟ್ರಾಫಿಕ್ಕು ಧೂಳು ನೋಡಿ ಸಾಕಾಗಿ ಅಟ್ಲೀಸ್ಟ್ ಒಂದು ಚೇಂಜಸ್ ಅಂತ ಬಂದರೆ ಇದು ಒಂದು ಒಳ್ಳೆ ಪ್ಲೇಸ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಬೋದು. ಅಷ್ಟೇನು ರಶ್ ಇರೋದಿಲ್ಲ. ಇಲ್ಲಿ ಬಂದು ಅವಾಗಿನ ಯಾವ್ಯಾವ ಪಂಗಡ ಇರ್ತಾವಲ್ಲ ಜನಾಂಗಗಳು ಅದನ್ನು ತೋರಿಸಿದ್ದಾರೆ. ಇಲ್ಲಿ ಒಂದು ಹೇಳಬೇಕಾದ್ರೆ ಒಂದು ಚಿಕ್ಕ ಹಳ್ಳಿನೇ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಅಲ್ಲಿನ ಮನೆಗಳೆಲ್ಲ ನೋಡ್ತಾ ಇದ್ರೆ ಅಂತೂ ಅಲ್ಲೇ ವಾಸ ಆಗಿಬಿಡೋಣ ಅನ್ನೋ ಅಷ್ಟು ಖುಷಿ ಅನ್ನಿಸ್ತಾ ಇತ್ತು. ತುಂಬ ಪೀಸ್ಫುಲ್ಲಾಗಿತ್ತು. ಯಾವುದೇ ಗಲಾಟೆ ಇರಲಿಲ್ಲ, ಅಷ್ಟೊಂದು ಜನನೂ ಇರಲಿಲ್ಲ. ಇನ್ನೊಂದು ಹೇಳಬೇಕಂದ್ರೆ ತುಂಬಾ ಇಷ್ಟ ಆಯಿತು ನನಗಂತೂ ಪ್ಲೇಸ್. ಪರ್ಸ್ನಲಿ ವಿಸಿಟ್ ಮಾಡೋರು ಅಕೇಶನ್ಸ್ಗೆ ಅಥವಾ ಮಕ್ಕಳನ್ನ ಕರ್ಕೊಂಡು ನಮ್ಮ ಜಾನಪದ ಸೊಗಡು ಯಾವ ಥರ ಇದೆ ಅಂತ ಹೇಳಿ ನಾವು ತೋರಿಸ್ಬೋದು. ಮತ್ತು ಅಲ್ಲಿ ಮಾಡಿರೋ ಪ್ರತಿಮೆಗಳು ಅಷ್ಟೇ ನೋಡಿದ್ರೆ ರಿಯಲ್ಲಾಗಿ ಯಾರಾದರೂ ನಿಂತಿದ್ದಾರಾ ಅನ್ನೋ ಥರ ಫೀಲ್ ಆಗುತ್ತೆ. ಒಂದೊಂದು ಮನೆಗೆ ಹೋಗಬೇಕಾದ್ರೂ ಆ ಮನೆ ಆಚೆ ಜನ ಇರ್ತಾರಲ್ಲ, ಅವ್ರು ನೋಡಿದ್ರೆ ಯಾರೋ ಕೂತಿದ್ದಾರಪ್ಪ ಮಾತಾಡ್ಸ್ಕೊಂಡು ಹೋಗೋಣ ಅನ್ನೋ ಥರ ಒಂದು ಫೀಲ್ ಬರುತ್ತೆ. ತುಂಬ ಚೆನ್ನಾಗಿದೆ ಹೇಳಬೇಕಂತ ಹೇಳಿದ್ರೆ. ತುಂಬ ನೀಟಾಗೂ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನನಗೆ ಎಕ್ಸ್ಪೆಷಲಿ ಈ ಮನೆ ಅಂತೂ ತುಂಬ ಇಷ್ಟ ಆಯಿತು. ಒಂಥರ ಇಲ್ಲಿ ಹೋಗ್ತಾ ಆಂಟಿ ಆಚೆ ಕೂತಿದ್ರು, ನನ್ನೇ ನೋಡ್ತಾ ಇದ್ದಾರೆ ಅಂದ್ಬಿಟ್ಟು ಒಂದು ಹಾಯ್ ಹೇಳಿಬಿಟ್ಟು ಒಳಗಡೆ ಹೋಗಿ ಬಂದೆ. ಹೇಳ್ಬೇಕಂದ್ರೆ ಚೆನ್ನಾಗಿದೆ, ಹೋಗ್ಬೋದು. ತುಂಬ ಇಷ್ಟ ಆಯಿತು. ಇವತ್ತು ಇಷ್ಟ ಆಗಿತ್ತು ನನ್ನ. ಮತ್ತು ನಾವು ಮಳೆ ಬರುತ್ತೆ, ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ಹೊರಡೋಣ ಅಂಥೇಳಿ ಅಲ್ಲೇ ಊಟ ಮಾಡಿಕೊಂಡು ರಿಟರ್ನ್ ಆದ್ವಿ. ನಾವು ಮನೆಗೆ ಬರೋಷ್ಟರಲ್ಲಿ 6 o'clock ಆಗಿತ್ತು. ಸೊ ಮನೆಗೆ ಬಂದು ಆ್ಯಸ್ ಯೂಶ್ವಲ್ ಮುಖ ತೊಳ್ಕೊಂಡು ಪೂಜೆ ಮಾಡಿ ಇವತ್ತಿನ ಡೇ ಎಂಡ್ ಮಾಡಿದ್ದಾಯಿತು. ಇದಾಗಿತ್ತು ನನ್ನ ಬರ್ಡೇ. ಥ್ಯಾಂಕ್ ಯು.